Hello guys, welcome to our another vlog in Pondicherry. ಸೊ ಇವಾಗ ನಾವು ಮತ್ತೆ ಹೊರಗಡೆ ಹೋಗ್ತಾ ಇದ್ದೀವಿ ಇನ್ನೊಂದು ಜಾಗ ನೋಡಕ್ಕೆ. ಎಲ್ಲ ರೆಡಿ ಆಗ್ಬಿಟ್ಟು ಹೊರಗಡೆ ಫುಲ್ ಬಿಸಿಲಿದೆ. ಕಾರ್ ಒಳಗಡೆ ಬಂದ್ರೆ ಫುಲ್ ಬಿಸಿ 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 ಹೊರಟಿದ್ದೀವಿ ಎಲ್ಲ ರೆಡಿಯಾಗಿ. ಇವಾಗ ನಾವು ಫಸ್ಟ್ ಎಲ್ಲಿ ಹೋಗ್ತಿರೋದು ಕಾದ್ ನೋಡಿ ಎಲ್ಲಿ ಹೋಗ್ತಿದೀವಿ ಅಂತ. ಗೈಸ್ ಇವಾಗ ನಾವು ಚರ್ಚ್ ಹತ್ರ ಬಂದ್ವಿ. ಇವಾಗ ಜಸ್ಟ್ ಎಂಟ್ರೆನ್ಸ್ ಅಲ್ಲಿ ಇದೀವಿ ನೋಡಿ, ಇದೆ ಚರ್ಚು. ಫುಲ್ ಒಳಗೆಲ್ಲ ಹೋಗಿ ನೋಡಿದ್ರ ಮೇಲೆ ಹೆಂಗಿದೆ ಅಂತೆಲ್ಲ ರಿವ್ಯೂ ಕೊಡೋಣ. ನೋಡಿ ಬಿಸಿಲು ಎಷ್ಟಿದೆ ಅಂದ್ರೆ ಕ್ಯಾಪು ಸನ್ ಗ್ಲಾಸ್ ಇಲ್ಲದೆ ಇದ್ರೆ ನಮಗೆ ನಿಜವಾಗ್ಲೂ ಸರ್ವೈವ್ ಮಾಡೋಕ್ಕೆ ಆಗಲ್ಲ. ಅದರಲ್ಲೂ ಬಿಸಿಲು ಹೆಂಗಿದೆ ಅಂದರೆ ನಂಗೆ ತಲೆನೋವು ಅನ್ನೋದೇ ಗೊತ್ತಿರಲಿಲ್ಲ. ಇವತ್ತು ಫುಲ್ಲು ತಲೆನೋವು ಬಂದಿದೆ. ಇದು ನೋಡಿ ನಮ್ಮ ಅಕ್ಕ ಅವರು. ನಾನೆಲ್ಲ ತಲೆನೋವು ಅಂತ ಅನ್ಕೊಂಡೆ. ಅದು ಇರ್ಬೋದು, ಅದು ಒಂಥರ ಹಂಗೆ. ಇವಾಗ ಚರ್ಚ್ ಹತ್ರ ಹೋಗ್ತಾ ಇದ್ದೀವಿ. ಇವತ್ತು ಭಾವ ಏನಾದರೂ ಹೇಳಿ ಹೆಂಗಿತ್ತು ಡ್ರೈವಿಂಗ್ ಅಂತ ಎಲ್ಲ. ಫುಲ್ ಟ್ರಾಫಿಕ್ ಹೊರಗಡೆ ಅಡ್ಡಾಡ ಬರ್ತಾರೆ, ಬಿಸಿಲು ಬೇರೆ ಜೊತೆಗೆ. ಇಲ್ಲಿ ಡ್ರೈವಿಂಗ್ ಮಾಡೋದೆಲ್ಲ ಹೊಸ ಹೊಸ ಎಕ್ಸ್ಪೀರಿಯನ್ಸು. ಬೆಂಗಳೂರಲ್ಲಿ ಒಂಥರ ಆದರೆ ಇಲ್ಲೊಂಥರ. ನೋಡೋಣ ಗೈಸ್ ಹೆಂಗಾಗುತ್ತೆ. ಇವಾಗ ಹೋಗಿ ಏನೇನು ನೋಡ್ತೀವಿ ಏನೇನು ಮಾಡ್ತೀವಿ ಅಂತೆಲ್ಲ ನಿಮಗೂ ತೋರಿಸ್ತೀವಿ. ನೋಡಿ ಗೈಸ್, ರೈಲ್ವೆ ಸ್ಟೇಷನ್ ಇಲ್ಲೇ ಇದೆ. ಟ್ರೈನಿಗೆ ಬಂದ್ರೆ ಇದು ಈಸಿ. ಚರ್ಚ್ ಆಪೋಸಿಟ್ ಅಲ್ಲೇ ರೈಲ್ವೆ ಸ್ಟೇಷನ್ ಇದೆ. ಬಟ್ ಯಾವ ಸ್ಟೇಷನ್ ಅನ್ನೋದು ಗೊತ್ತಿಲ್ಲ. ದೊಡ್ಡದಾಗಿರೋದು ನೋಡಿದ್ರೆ ಪಾಂಡಿಚೇರಿ ರೈಲ್ವೆ ಸ್ಟೇಷನ್ ಇರಬಹುದು. ಇಲ್ಲಿ ಯಾಕೋ ಇಲ್ಲಿ ಜನ ಕ್ಯೂ ಸೇರಿದ್ದಾರೆ, ಯಾಕೆ ಅನ್ನೋದು ಗೊತ್ತಿಲ್ಲ ನಮಗೂ. ಏನಾದ್ರೂ ಟಿಕೆಟ್ ಇದೆಯಾ? ಮೀಲ್ಸ್ ಅಂತೆ. ಮೀಲ್ಸ್ ಕೊಡ್ತಾ ಇದ್ದಾರೆ. ಓಕೆ ಗಾಯ್ಸ್, ಚರ್ಚು. ಚರ್ಚು ದೊಡ್ಡದಾಗಿದೆ. ಇಲ್ಲೇನೋ ಮೆಮೋರಿಯಲ್ ಹಾಲ್ ಅನ್ನೋ ಥರ ಇದೆ. ಎಲ್ಲ ಒಳಗೆ ಹೋಗ್ತಾ ಇದ್ದೀವಿ. ಎಲ್ಲ ಸೈಲೆಂಟ್ ಆಗಿದ್ದಾರೆ ಅನ್ಸುತ್ತೆ, ಎಲ್ಲ ಕುತ್ಕೊಂಡಿದ್ದಾರೆ. ನೋಡೋಣ ಹೆಂಗಿರುತ್ತೆ ಅನ್ನೋದು. ನೋಡಿದ್ರೆ ಚರ್ಚು ಒಳಗಡೆ ಎಲ್ಲ ಹೋಗಿ ಬಂದ್ವಿ. ಫುಲ್ಲು ಸೈಲೆಂಟ್ ಆಗಿತ್ತು, ಎಲ್ಲರೂ ಪ್ರೇ ಮಾಡ್ತಾ ಇದ್ರು. ಸೊ ಅಲ್ಲಿ ಒಳಗೆಲ್ಲ ವೀಡಿಯೋ ಮಾಡಿ ಡಿಸ್ಟರ್ಬ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕೆ ಏನು ವೀಡಿಯೋ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಫುಲ್ ಎಲ್ಲ ಚೆನ್ನಾಗಿದೆ, ಎಲ್ಲ ಸೈಲೆಂಟಾಗಿ ಪ್ರೇ ಮಾಡ್ತಾಯಿದ್ರು. ಇದೆ ನೋಡಿ, ಇದು ಚರ್ಚು. ನಮ್ಮ ಅಕ್ಕವ್ರು ಏನು ಹೇಳ್ತಾರೆ ಕೇಳೋಣ. ಹೇಳಿ, ಏನು ಹೇಳ್ತೀರಾ? ಏನಿಲ್ಲ, ಫುಲ್ ಪೀಸ್ಫುಲ್ ಆಗಿತ್ತು. ಆ್ಯಕ್ಚುಲಿ ಈ ಚರ್ಚ್ ತುಂಬ ಹಳೇದು. 902 ಅಲ್ಲಿ ಸ್ಟಾರ್ಟ್ ಮಾಡಿ 907 ಅಲ್ಲಿ ಏನೋ ಫಿನಿಶ್ ಮಾಡಿರೋದಂತ. ಇದು ತುಂಬ ಓಲ್ಡ್ ಚರ್ಚ್ ಆ್ಯಕ್ಚುಲಿ. ಮತ್ತು ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಇರೋದ್ರಿಂದ ಟ್ರೈನಿಗೆ ಬಂದವ್ರಿಗೆ ಹತ್ತಿರ ಆಗುತ್ತೆ ಇದು ಬರೋಕ್ಕೆ. ಆ್ಯಂಬಿಯನ್ಸ್ ಚೆನ್ನಾಗಿದೆ ಇಲ್ಲಿ. ಮತ್ತು 2011 ಅಲ್ಲಿ ಏನೋ ಅವಾರ್ಡ್ ಸಿಕ್ಕಿದೆ ಈ ಚರ್ಚ್ಗೆ ಅಂತ. ಏನೋ ಬೆಸಿಲಿಕಾ ಸ್ಕೇಟ್ಸ್ ಆಫ್ ಆರ್ಟ್ ಅಂತ ಈ ಚರ್ಚ್ ನೇಮು. ಚೆನ್ನಾಗಿದೆ. ಹೊರಗಡೆ ಎಲ್ಲ ಫುಲ್ ಸ್ಕೇರ್ ಆಫ್ ಹಾರ್ಟ್, ಸಾರಿ ನಾಟ್ ಆರ್ಟ್, ಸ್ಕೇರ್ ಆಫ್ ಹಾರ್ಟ್. ಸೊ ಇವಾಗ ಮುಗಿಸ್ಕೊಂಡು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಚರ್ಚ್ ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ಬಂದರೆ ಪಾಂಡಿಚೇರಿಯಲ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ನೀವು ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ನೋಡಿ ಇದೆ ಹೊರಗಡೆ ಎಲ್ಲ ಹಿಂಗಿದೆ, ಚೆನ್ನಾಗಿದೆ. ಈಗ ಎಷ್ಟು ಪ್ಲೇಸ್ಗೆ ಹೋಗೋಣ ಗಾಯ್ಸ್, ಬನ್ನಿ ಎಲ್ಲ ಒಟ್ಟಿಗೆ ತೋರಿಸ್ಕೊಂಡು ಹೋಗೋಣ. ಇವಾಗ ವೈಟ್ ಟೌನಿಗೆ ಬಂದಿದ್ದೀವಿ. ಫ್ರೆಂಚ್ ಕಾಲೋನಿ ಮತ್ತೆ ಬಂದಿದ್ದೀವಿ. ಇವೆಲ್ಲ ರೋಡ್ಸ್, ಬಿಲ್ಡಿಂಗ್ಸ್ ಎಲ್ಲ ಒಂಥರ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿದೆ. ಇಲ್ಲೆಲ್ಲ ಊಟ ಎಲ್ಲ ಹಾಕ್ತಾ ಇದ್ದಾರೆ ಅವರಿಗೆಲ್ಲ. ಆಲ್ಮೋಸ್ಟ್ ಎಲ್ಲ ಸುಮಾರು ಕಡೆ ನಾವು ಇದನ್ನೆಲ್ಲ ನೋಡಿದ್ವಿ, ಈ ಥರ ಊಟ ಎಲ್ಲ ಹಾಕ್ತಾ ಇರೋದನ್ನ. ಇವಾಗೆಲ್ಲ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಅಕ್ಕವ್ರು ಏನಾದರೂ ಹೇಳಕ್ಕೆ ಇಷ್ಟಪಟ್ಟರೆ ಹೇಳ್ಬೋದು. ಏನಿಲ್ಲ, ಮೊನ್ನೆ ಬಂದಾಗ ನಾವು ನೈಟ್ ಬಂದಿದ್ದೆ. ಆ್ಯಕ್ಚುಲಿ ಇದೆಲ್ಲ ನೋಡೋಕ್ಕಾಗಿರಲಿಲ್ಲ. ಸೊ ಇವಾಗ ಪಾಂಡಿಚೇರಿ ಇದೆ ಅಲ್ವಾ ಫೇಮಸ್ಸು. ಸೊ ಇನ್ನೊಂದ್ಸತಿ ವಿಸಿಟ್ ಮಾಡೋಣ ಅಂತ ಬಂದ್ವಿ. ಈ ಬಿಸಿಲಲ್ಲಿ ಈ ಮರಗಳನ್ನು ನೋಡಿ ಫುಲ್ ಖುಷಿ ಆಗ್ತಿದೆ ಗಾಯ್ಸ್. ಇಲ್ಲ ಅಂದರೆ ಎಲ್ಲ ತಲೆ ಕೆಟ್ಟು 12 ಗಣೆ ಆಗೋದು. ಫುಲ್ಲು ಬಿಸಿಲು. ನಮ್ಮ ಅಕ್ಕ ಅಂತೂ ಫುಲ್ ಬಿಸಿಲು ಖುಷಿ ಆಗ್ಬಿಟ್ಟಿದ್ದಾಳೆ. ಫುಲ್ ತಡ್ಕೊಳಕ್ ಆಗ್ತಾ ಇಲ್ಲ ಖುಷಿ, ಅಷ್ಟು ಖುಷಿ ಆಗಿದೆ. ಫುಲ್ ಎಲ್ಲ ಕಡೆ ಬೇವ್ರು ಬರ್ತಾ ಇದೆ. ಇವಾಗ ಫುಲ್ ಕಾಫಿ ಎಲ್ಲ ಕುಡಿಯಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ ಗೈಸ್. ಓಕೆ ಗೈಸ್, ಈಗ ಕಾಫಿ ಕುಡಿಯಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವ್ದು ಇನ್ನೂ ಡಿಸೈಡ್ ಮಾಡಿಲ್ಲ. ಯಾವ ಕೆಫೆಗೆ ಹೋಗಿ ಕಾಫಿ ಕುಡಿತೀವಿ ಅಂತ ಕೆಫೆ ಹತ್ರ ಹೋದ್ರ ಮೇಲೆ ತೋರಿಸ್ತೀವಿ.
ಇವಾಗ ಇನ್ನೂ ಏನು ಡಿಸೈಡ್ ಮಾಡಿಲ್ಲ, ಹೋದ್ಮೇಲೆ ತೋರಿಸ್ತೀವಿ. ಇವಾಗ ಕಾಫಿ ಕುಡಿಯೋಕ್ಕೆ ಅಂತ ಬಂದಿದ್ದೀವಿ ಸ್ಟಾರ್ ಬಕ್ಸಿಗೆ. ನಾನು ಆಲ್ರೆಡಿ ಒಂದು ಕಾಫಿ ಹೇಳಿದ್ದೀನಿ, ನಮ್ಮ ಅಕ್ಕ ಇನ್ನೂ ಚೂಸ್ ಮಾಡ್ತಾ ಇದ್ದಾಳೆ ಅಲ್ಲಿ. ನಾವು ಚೂಸ್ ಮಾಡ್ಕೊಂಡು ಬಂದ್ರ ಮೇಲೆ ಕಾಫಿ ಕುಡಿತಾ ಇರೋದೆ, ಮತ್ತು ಮುಂದಕ್ಕೆ ಕಂಟಿನ್ಯೂ ಮಾಡ್ತಾ ಇರೋದೆ. ಇವಾಗೆಲ್ಲ ಇಲ್ಲಿಂದ ಆ್ಯಂಬಿಯನ್ಸ್ ಒಂಥರ ಚೆನ್ನಾಗಿದೆ, ಸ್ಟಾರ್ ಬಕ್ಸ್ದು ಡಿಫ್ರೆಂಟ್ ಆಗಿದೆ. ಕಾಫಿ ಕುಡ್ಬಿಟ್ಟು ನೋಡ್ಬೇಕು ಗಾಯ್ಸ್ ಹೆಂಗಿದೆ ಅಂತ. ಅಂದರೆ ಯಾವ ರೇರು ಕುಡ್ದಿರೋದು ಅದರಲ್ಲಿ ಇವತ್ತು ತಗೊಂಡಿರೋದು ಹೆಂಗಿದೆ ಅಂತ ನೋಡ್ಬೇಕು ಗಾಯ್ಸ್ ಅಷ್ಟೇ. ನಾನು ಕೇಳಿ ಈ ಥರ ಎಲ್ಲ ಬ್ಯಾಗ್ ಎಲ್ಲ ಕೊಟ್ಬಿಟ್ಟು ನಮ್ಮ ಅಕ್ಕ ಅವರೆಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಫುಲ್ ನಂದು ಆಯಿತು, ಈ ಸುಮ್ಮನೆ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಆಲ್ರೆಡಿ ಒಂದು ರೌಂಡ್ ಮುಗಿಸಿದ್ದೀನಿ ನನ್ನ ಫೋಟೋಶೂಟ್ನ. ಈ ರೋಡ್ ಒಂಥರ ಚೆನ್ನಾಗಿದೆ ಗಾಯ್ಸ್, ಫುಲ್ಲೆಲ್ಲ ಇದು ಈ ಬಿಲ್ಡಿಂಗಲ್ಲಿ ಬರೀ ಫೋಟೋಶೂಟ್ಗಾಗಿ ಮಾಡ್ದಂಗಿದೆ ಇದೆಲ್ಲ, ಫುಲ್ ಚೆನ್ನಾಗಿದೆ. ನಮ್ಮ ಅಕ್ಕವ್ರು ಏನು ಹೇಳ್ತಾರೆ ಫೋಟೋಶೂಟ್ ಮಾಡಿಸ್ಕೊಂಡು ಕೇಳೋಣ, ಏನು ಹೇಳ್ತೀರಾ? ಚೆನ್ನಾಗಿದೆ ಪ್ಲೇಸ್ ಎಲ್ಲ, ಫುಲ್ ಯುರೋಪಿಯನ್ ಆರ್ಕಿಟೆಕ್ಚರ್ ಅಲ್ಲಿ ಇದೆ, ಚೆನ್ನಾಗಿದೆ. ಹೈ ಡಿಸೈನ್ ಶೋರೂಮ್ ಇದು, ಆಕ್ಚುಲಿ ಚೆನ್ನಾಗಿದೆ. ಶಾಪು ಮಾಡ್ಬೋದು, ಫೋಟೋನು ಹೊಡ್ಕೊಳ್ಬೋದು. ಯಾರು ಏನು ಬಂದು ಕೇಳಲ್ಲ ಸದ್ಯಕ್ಕೆ, ಯಾರು ಕೇಳಿಲ್ಲ. ಪ್ರಮೋಷನ್ ಆಗುತ್ತೆ, ಮೀನ್ಸ್ ಜನರಿಗೆ ಬ್ರ್ಯಾಂಡ್ ಬಗ್ಗೆ ಗೊತ್ತಾಗುತ್ತೆ. ಸೊ ಗೈಸ್, ಇವಾಗ ವೈಟ್ ಟೌನ್ ಫ್ರೆಂಚ್ ಕಾಲೋನಿ, ಏನು ವೈಟ್ ಟೌನ್ ಫ್ರೆಂಚ್ ಕಾಲೋನಿ ಎರಡು ಸೇಮೆ, ಅದು ಮುಗಿಸ್ಕೊಂಡು ಇವಾಗ ಸ್ಟಾರ್ ಬಕ್ಸ್ ಅಲ್ಲಿ ಒಂದು ಕಾಫಿ ಕುಡ್ಕೊಂಡು ಇವಾಗ ಲಂಚ್ಗೆ ಅಂತ ಹೋಗ್ತಾ ಇದೀವಿ. ಈಗ ಲಂಚ್ಗೆ ಎಲ್ಲಿ ಹೋಗೋದು ಅಂತ ನೋಡ್ಬೇಕು. ಲಂಚ್ ಮುಗಿಸಿ ವಾಪಸ್ ಹೋಟೆಲ್ಗೆ ಹೋಗ್ತೀವಿ. ಇನ್ನು ಈವ್ನಿಂಗ್ ಪ್ಲಾನ್ ಏನು ಅಂತ ಇನ್ನು ಪ್ಲಾನ್ ಮಾಡಿಲ್ಲ. ಹೋದ್ಮೇಲೆ ಹೋಟೆಲ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆದ್ಮೇಲೆ ಈವ್ನಿಂಗ್ ಪ್ಲಾನ್ಸ್ ಏನು ಅಂತ ಅಪ್ಡೇಟ್ ಮಾಡ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್. One eternity later. ಇವಾಗ ಇನ್ನೊಂದು ಬೀಚ್ಗೆ ಹೋಗ್ತಾ ಇದೀವಿ ಸನ್ಸೆಟ್ ನೋಡಕ್ಕೆ. ನೋಡೋಣ, ಎಲ್ಲರೂ ಅಪ್ಡೇಟ್ ಮಾಡಿರೋ ಪ್ರಕಾರ ಸನ್ಸೆಟ್ ವ್ಯೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಯಾವ ಬೀಚು ಏನು ಅಂತ ಅಂದವೇ ತೋರಿಸ್ತೀನಿ. ಸೊ ಇವಾಗ ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಆಚೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ರಾಕ್ ಬೀಚ್ಗೆ, ಏನೋ ಸನ್ಸೆಟ್ ವ್ಯೂ ಪಾಯಿಂಟ್ ಅಂತ ಇದೆ. ಸೊ ಅದು ನೋಡೋಣ ಅಂತ ಹೋಗ್ತಿದ್ದೀವಿ. ನೋಡೋಣ ಹೆಂಗಿರುತ್ತೆ ಏನು ಅಂತ ನಿಮಗೂ ತೋರಿಸ್ತೀನಿ. ಸೊ ಸಿಗ್ನಲ್ ಇದೆ ಇವಾಗ. ಇವಾಗ ಸನ್ಸೆಟ್ಗೆ ಅಂತ ನಮ್ಮ ಅಕ್ಕ ಇಲ್ಲೆಲ್ಗೋ ಕರ್ಕೊಬಂದ್ಲು ಬೀಚ್ ಸೈಡಿಗೆ. ಬಟ್ ಇಲ್ಲಿ ನೋಡಿದ್ರೆ ಇಲ್ಲೆಲ್ಲೂ ಸನ್ನೆ ಕಾಣಿಸ್ತಾ ಇಲ್ಲ. ಸನ್ ನೋಡಿದ್ರೆ ಆ ಸೈಡು ಎಲ್ಲೋ ಇದ್ದಂಗಿದೆ, ಬಟ್ ಆಲ್ರೆಡಿ ಮುಗ್ದೋಗಿದೆಯೋ ಇಲ್ಲ ನಾವೇ ರಾಂಗ್ ಲೊಕೇಶನಿಗೆ ಬಂದಿದ್ದೀವೋ ಏನು ಗೊತ್ತಿಲ್ಲ. ಬಟ್ ಇಲ್ಲಿ ವ್ಯೂ ಮಾತ್ರ ಫುಲ್ ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಅಕ್ಕ ಏನು ಮಾಡ್ತಾವಳು ನೋಡಿ. ಈಗ ಅವರು ರಾಂಗ್ ಲೊಕೇಶನ್ ಹೇಳಿದಾರ ಏನು ಅಂತ ಕೇಳಿ ಅಪ್ಡೇಟ್ ತಗೊಳ್ಳೋಣ. ಏನು ಅನಿಸ್ತಾ ಇದೆ ನಿಮಗೆ? ಒಳ್ಳೆ ಲೊಕೇಶನ್ ಕರೆಕ್ಟಾಗಿ ಹೇಳಿದ್ದೀರಾ ಇಲ್ಲ ರಾಂಗ್ ಲೊಕೇಶನ್ನ? ಇಲ್ಲ ಜನಗಳು ಕೊಟ್ಟಿರೋ ಇನ್ಫಾರ್ಮೇಶನ್ ರಾಂಗಾ? ಗೂಗಲ್ ಟಿವಿ ನೋಡ್ಕೊಂಡು ಬಂದಿರೋದು ಗೈಸ್. ಇವನು ಅದನ್ನೇ ನೋಡ್ಕೊಂಡು ಬಂದಿರೋದು. ನಾನು ನೋಡಿಲ್ಲ, ಇವಾಗ ಕರ್ಕೊಂಡು ಬಂದ್ರು ಅಂತ ಬಂದೆ. ನನಗೆ ಈ ಸನ್ಸೆಟ್ ಸನ್ರೈಸು ನೋಡೋ ಇಂಟ್ರೆಸ್ಟ್ ಇಲ್ಲ, ಯಾಕೆಂದ್ರೆ ನಾನು ಎದ್ದೇಳೋದೇ 8 ಗಂಟೆಗೆ. ಇನ್ನು ಇಷ್ಟೇ ಗೈಸ್, ಇಷ್ಟೇ ಜೀವನ, ಇಷ್ಟೇ ಇಷ್ಟೇ. ಏನು ಮಾಡೋದು ಗೈಸ್, ನಮ್ಮ ಅಕ್ಕನ ಜೊತೆ ಸೇರ್ಕೊಂಡು ಹಿಂಗೆ ಆಗ್ಬಿಟ್ಟಿದ್ದೀನಿ. ನಾನು ಸನ್ರೈಸ್ ಸನ್ಸೆಟ್ ಎಲ್ಲ ನೋಡ್ತೀನಿ. ಹೌದು ಗೈಸ್, ನಾನು 8 ಗಂಟೆಗೆ ಹೇಳ್ತೀನಿ ಅಟ್ಲೀಸ್ಟ್ ಕಾಲೇಜ್ಗೆ ಹೋಗ್ಬೇಕು ಅಂತ. ನಮ್ಮ ಅಕ್ಕ ಎಷ್ಟು ಗಂಟೆಗೆ ಹೇಳ್ತಾಳೆ ಅವಳನ್ನ ಕೇಳಿ ಗೈಸ್. ಬ್ರೇಕ್ಫಾಸ್ಟ್ ನಿನ್ನ ವೈಫ್ ಮಾಡ್ತಾಳ, ನಾನೇ ಮಾಡೋದು ಗೈಸ್. ಸದ್ಯಕ್ಕೆ ಅವಳು ಇನ್ನೂ ಮನೆಗೆ ಬಂದಿಲ್ಲ ಗೈಸ್, ಏನು ಮಾಡೋಣ ಹೇಳಿ ನೀವೇ. ನಮ್ಮ ಅಕ್ಕವರಿಗೆ ಏನಾದರೂ ಹೇಳೋಕ್ಕೆ ಬಯಸೋದಾದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೋಡಿ ಗೈಸ್, ಬೀಚು ಅಲ್ಲೇ ನಿಮಗೆ ಇಲ್ಲಿ ಮಣ್ಣು ಮರಳು ಬಿಟ್ಟು ನಿಮಗೆ ಆ ಕಡೆ ಸೈಡ್ ಏನು ಕಾಣಿಸ್ತಿದೆ ಅದೇ ಬೀಚು. ಅದ್ರ ಹತ್ರ ಹೋಗೋಣ. ಓ ಸನ್ಸೆಟ್ ಈ ಕಡೆ ಕಾಣಿಸುತ್ತೆ ಗೈಸ್. ನಮ್ಮ ಅಕ್ಕ ಕರೆಕ್ಟ್ ಲೊಕೇಶನ್ ಹೇಳ್ಬಿಟ್ಟಿದ್ದಾಳೆ, ಅಲ್ಲಿ ನೋಡಿ ಅದೇ ಸನ್ಸೆಟ್. ಏನ್ ಮಾಡೋಣ ಗೈಸ್, ಸುಮ್ಮನೆ ಹೇಳಿದ್ದಲ್ಲ ವೇಸ್ಟ್ ಆಗೋಯ್ತು. ನೋಡಿ ಒಳ್ಳೆ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇದೆ, ಪರವಾಗಿಲ್ಲ. ಅಲ್ಲಿಂದ ಕಾಣಿಸುತ್ತೆ ಚೆನ್ನಾಗಿ. ನಮ್ಮ ಕಲ್ಲೆಲ್ಲ ಹೋಗೋಣ ಅಂತಿದ್ರು ಗೈಸ್. ಬೀಚ್ ಸೈಡಿಗೆ ಬಂದಿದ್ದೀವಿ ಗೈಸ್. ಬೀಚ್ ಸೈಡ್ ಹಿಂಗಿದೆ, ವೇವ್ಸ್ ಎಲ್ಲ ಜಾಸ್ತಿ ಬರ್ತಾ ಇದೆ. ಇಲ್ಲಂತೂ ಯಾರು ಇಳಿದಿಲ್ಲ, ಜನ ಯಾರು ಇಳಿಯೋ ಸಾಹಸ ಮಾಡಿಲ್ಲ ಸದ್ಯಕ್ಕೆ. ಇದೆಲ್ಲ ಹೆಂಗಿದೆ ಅಂದ್ರೆ ಏನೋ ಕೋಲ್ಗಳಿದೆ, ಏನಕ್ಕೆ ಅನ್ನೋದು ಗೊತ್ತಿಲ್ಲ ಗೈಸ್. ನಮ್ಮ ಮಕ್ಕಳಿಗೆ ಏನಾದ್ರು ಗೊತ್ತಿದ್ರೆ ಹೇಳ್ತೀರಾ ಕೇಳೋಣ. ಏನ್ ಗೊತ್ತಾ ನಿಮ್ಗೆ, ಏನಾದ್ರು ಹೇಳ್ತೀರಾ ಆ ಪೋಲ್ಸ್ ಎಲ್ಲ ಏನು ಅಂತ? ನಂಗೂ ಗೊತ್ತಿಲ್ಲ, ಮೇ ಬಿ ಬ್ರಿಡ್ಜ್ ತರ ಏನಾದ್ರು ಮಾಡಿರ್ತಾರೆ ಅನ್ಸುತ್ತೆ, ವೇವ್ಸ್ ಏನಾದ್ರು ಬಿದ್ದೋಗಿರ್ಬೋದು. ಇಲ್ಲಿ ಯಾರು ಜನಗಳು ಮಲ್ಕೊಂಡಿದ್ದಾರೆ ಗೈಸ್, ಫುಲ್ ರೆಸ್ಟ್ ಮಾಡೋದಿದ್ದಾರೆ. ನಮ್ಮ ಬಾವರು ಏನಾರು ಹೇಳ್ತಾರ ಕೇಳೋಣ. ಹೆಂಗ ಅನ್ಸ್ತಾ ಇದೆ?
Guys, ಇಲ್ಲಿ ಈ ಜಾಗದಲ್ಲಿ ಮಾತ್ರ ಜನಗಳು ಆಟ ಆಡ್ತಾ ಇದ್ದಾರೆ ನೀರಲ್ಲಿ. ನಮ್ಗೆ ಈಗ ಹೋಗಕ್ ಇಂಟ್ರೆಸ್ಟ್ ಇಲ್ಲ, ಈಗ ಹೋಗೋ ಮೂಡಲ್ಲೂ ಇಲ್ಲ. ನೋಡಿ ಹೆಂಗ್ ಆಟ ಆಡ್ತಾ ಇದ್ದಾರೆ ನೀರಲ್ಲೆಲ್ಲ. ಯಾರೊಬ್ಬ full rest ಮೂಡಲ್ಲಿದ್ದಾನೆ. ಇವಾಗ ಬೀಚ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ಇಲ್ಲಿ ಐ ಲವ್ ಪಾಂಡಿ ಅಂತ ಬರ್ದಿದ್ದಾರೆ. ಸ್ಟ್ಯಾಚ್ಯೂ ಲೈಕ್ ಫೋಟೋ ಎಲ್ಲ ತಕ್ಕೊಳಕ್ಕೆ. ಇಲ್ಲಿ ನೋಡಿದ್ರೆ ಒಬ್ಬೊಬ್ರು ಪ್ರೇಮಗಳು ಮುತ್ತುಗಳು ಅವ್ರ ಕೆತ್ತನೆಯನ್ನ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ನೋಡ್ಬೋದು ನೀವು ಇಲ್ಲಿ. ಜೀವ ಯಾರು ಜನ ಯಾರು ಅಂತ ನಂಗೆ ಗೊತ್ತಿಲ್ಲ. ಇವೆಲ್ಲ ಮಿಕ್ಸ್ ಆಗಿ ಯಾರ್ ಗರ್ಲ್ ಫ್ರೆಂಡ್ ಯಾರು ಅಂತ ಬರ್ದವ್ರಿಗೆ ಕಂಡಿಡಿಯಕ್ಕೆ ಆಗೋದ್ ಡೌಟ್ ಅನ್ಸುತ್ತೆ. ಹಂಗ್ ಬರ್ದಿದ್ದಾರೆ. ಗೈಸ್, ನಂಗೆ ಪಾಂಡಿಚೇರಿಯಲ್ಲೂ ಫ್ಯಾನ್ ಫಾಲೋವಿಂಗ್ ತುಂಬಾ ಇದೆ, ನೀವು ನೋಡ್ಬೋದು ಇಲ್ಲಿ. ಹಲೋ ಗೈಸ್, ಹಲೋ ಡಾಗೇಶ್. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಇಲ್ಲಿ ನೋಡಿ ಗೈಸ್, ಎಲ್ಲರೂ ನನ್ನ ಫಾಲೋ ಮಾಡ್ತಾ ಇದ್ದಾರೆ ಸೆಕ್ಯೂರಿಟಿ ಪರ್ಪಸ್ಗೆ. ಫ್ಯಾನ್ ಫಾಲೋಯಿಂಗ್ ಗೈಸ್. ನೋಡಿ ಗೈಸ್, ಈಗ ಬೀಚ್ ಹತ್ರದಿಂದ ಇಲ್ಲಿ ಏನೋ ಕಾಂಪ್ಲೆಕ್ಸ್ ತರ ಇದೆ. ಬೀಚ್ ಆಪೋಸಿಟ್ ಕೋರ್ಟ್ ಇದೆ. ಎಲ್ಲ ಏನೇನಿದೆ ಎಲ್ಲ ನೋಡ್ಕೊಂಡು ತಿನ್ಕೊಂಡು ತಗೊಂಡು ಹೋಗೋಣ ಅಂತ ಬಂದ್ವಿ. ಇದು ಜಸ್ಟ್ ಆಪೋಸಿಟ್ ಬೀಚ್ ಇದೆ. ರಾಕ್ ಬೀಚ್. ಯಾವ ಬೀಚ್ ಅಂತ ನಂಗೆ ಗೊತ್ತಿಲ್ಲ. ರಾಕ್ ಬೀಚ್ ಅಂತೆ. ಈಗ ಹೋಗ್ತಾ ಇದೀವಿ. ಇವಾಗ ಎಲ್ಲ ನೋಡ್ಕೊಂಡು ಇದೆಲ್ಲ ಚೆನ್ನಾಗಿದೆ ಗೈಸ್. ಶಾಪಿಂಗ್ ಮಾಡಿದ್ರೆ ಶಾಪಿಂಗ್ ಮಾಡ್ಬೋದು, ಏನಾದ್ರು ತಿನ್ನೋದಿದ್ರೆ ತಿನ್ಬೋದು, ಏನ್ ಬೇಕಿದ್ರು ಮಾಡ್ಬೋದು. ನೋಡಿ, ಏನ್ ಬೇಕಿದ್ರು ಮಾಡಕ್ ಆಗಲ್ಲ. ತಿನ್ನೋದು ಇಲ್ಲಿ ಏನ್ ಸಿಗುತ್ತೆ ಅದನ್ನ ತಿನ್ಬೋದು, ಇಲ್ಲಿ ಏನ್ ಸಿಗುತ್ತೆ ಅದನ್ನ ಶಾಪ್ ಮಾಡ್ಬೋದು ಗೈಸ್. ಜನ ಏನೇನ್ ತಿಳ್ಕೊಂತಾರೆ ಅಂತ ನನ್ಗಂತೂ ಹೇಳಕ್ ಬರಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ನೋಡಿ ಈ ತರ ಎಲ್ಲ ಇದೆ ಇಲ್ಲಿ. ಚೆನ್ನಾಗಿದೆ. ಇಲ್ಲಿ ಆಂಟಿ ಬೇರೆ ಒಂದು ಕೋಲ್ ಹಿಡ್ಕೊಂಡು ನಿಂತವ್ರೆ, ಯಾರೇ ಹೊಡಿತಾರೋ ಗೊತ್ತಿಲ್ಲ. ಯಾರ ಕಿತ್ತೋದಂಗೆ ರೋಡ್ ಹೊಡೀರಿ ರೋಪರ್ ನನ್ನ ಮಕ್ಕಳನ್ನ. ನೀವೇನ್ ತಿಂತೀರಾ? ನಾನ್ ನೋಡ್ತಾ ಇದೀನಿ ಏನ್ ತಿನ್ನೋದು ಅಂತ ಗೊತ್ತಾಗ್ತಿಲ್ಲ. ನಮ್ ತಲೆ ತಿನ್ನೋದ್ ಬಿಟ್ಟು ಏನಾದ್ರು ತಿನ್ರಿ. ಇಲ್ಲ, ನಾನ್ ನಾನ್ ವೆಜ್ ಆಲ್ರೆಡಿ ನಾನ್ ವೆಜ್ ತಿಂದಾಯ್ತು. ನೋಡಿ ಗೈಸ್, ಏನ್ ಬೇಕು ನಮ್ಮ ಅಕ್ಕ ತಗೊಳಕ್ಕೆ ಪ್ಲಾನ್ ಮಾಡ್ತಿದ್ದಾಳೆ. ಏನ್ ತಗೊಂತಾಳೋ ಏನ್ ಇದ್ ಮಾಡ್ತೀವೋ ಗೊತ್ತಿಲ್ಲ. ಇಲ್ಲೇನೋ ಟವರ್ ಇದೆ ಗೈಸ್, ನಮಗೆ ಕಾಣಿಸುತ್ತೆ, ನಿಮಗೆ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ. ಇದೇ ಟವರು.